ಒಂದೆಡೆ ಜಿಲ್ಲೆಯಲ್ಲಿ ಡೆಂಗು ಹಾವಳಿ ಮಿತಿ ಮೀರಿದ್ದು ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕಿನ ಆರೋಗ್ಯಾಧಿಕಾರಿಗಳು ಪದೇ ಪದೇ ಮನವಿ ಮಾಡುತ್ತಿದ್ದಾರೆ. ಆದರೆ ಈ ಕೂಗು ಹೊಲನಗದ್ದೆ ಗ್ರಾಮ ಪಂಚಾಯಿತಿಗೆ ಕೇಳಿಸುತ್ತಿಲ್ಲ ಅಂತ ಕಾಣಿಸುತ್ತಿದೆ. ಡೆಂಗ್ಯೂ ಹಾವಳಿ ಹೆಚ್ಚಾಗೋಕೆ ಇಂಥ ಕೊಳಚೆ ಸ್ಥಳಗಳೇ ಸ್ವರ್ಗತಾಣ. ಎಲ್ಲೆಲ್ಲೂ ಕಸದ ರಾಶಿಯೇ ಕಾಣಿಸುತ್ತಿದೆ. ಸತ್ತವರ ಹಾಸಿಗೆ ದಿಂಬುಗಳು, ಮಕ್ಕಳ ಡೈಪರ್ಗಳ ರಾಶಿ ರಾಶಿ ಬಿದ್ದಿವೆ. ಅಷ್ಟಕ್ಕೂ ಇದು ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಮಂಗೋಡ್ಲ ಗ್ರಾಮದಲ್ಲಿನ ದೃಶ್ಯಗಳು. ಮಳೆಗಾಲದಲ್ಲಿ ಡೆಂಗ್ಯೂ, ಮಲೇರಿಯಾ ಸಾಂಕ್ರಾಮಿಕ ರಾಜ್ಯದಾದ್ಯಂತ ವ್ಯಾಪಕವಾಗಿ ಹರಡಿದ್ದು, ಸರ್ಕಾರ ಸೇರಿದಂತೆ ಜಿಲ್ಲಾಧಿಕಾರಿಗಳು, ಆಯಾ ತಾಲೂಕಿನ ಆರೋಗ್ಯಾಧಿಕಾರಿಗಳು ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಮನವಿ ಮಾಡ್ತಿದ್ದಾರೆ. ಇದು ಹೊಲನಗದ್ದೆ ಗ್ರಾಮ ಪಂಚಾಯಿತಿಗೆ ಕೇಳಿಸುತ್ತೋ ಕೇಳಿಸೋದಿಲ್ವೋ ಅನ್ನೋ ಅನುಮಾನಕ್ಕೆ ಈ ಕಸದ ರಾಶಿಯೇ ಸಾಕ್ಷಿಯಾಗಿದೆ. ಈ ಬಗ್ಗೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ಹೊಲನಗದ್ದೆ ಪಂಚಾಯತ್ನ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಜನರು ಎಲ್ಲೆಂದರಲ್ಲಿ ಕಸ ಹಾಕಿ ಹೋಗುತ್ತಿದ್ದಾರೆ. ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಡೆಂಗ್ಯೂ ನಿಯಂತ್ರಣ ಮಾಡುವಂತೆ ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯತಿ ಇದು ಹೊಲನಗದ್ದೆ ಗ್ರಾಮ ಪಂಚಾಯತಿ ಬರ್ತದೆ. ಇಲ್ಲಿ ಜನ ಏನು ಮಾಡ್ತಾರೆ, ಬರೋದು ತಗೊಳ್ಳೋದು, ಕಸ ಹೊತ್ತಾಕೋದು. ಮತ್ತು ಗ್ರಾಮ ಪಂಚಾಯತಿಯವರು ಇಲ್ಲಿ PD ಅವರು ಸ್ವಲ್ಪ ಇದನ್ನು ಗಮನಿಸಬೇಕು. ಯಾಕಂದರೆ ಇಲ್ಲಿ ಎಲ್ಲ ತಂದು ಹೊತ್ತಾಕೋದು ರಾಶಿ ಆಗ್ತಾರೆ. ಮತ್ತು ನೀವು ಅದಕ್ಕೊಂದು ಬೋರ್ಡ್ ಹಾಕಬೇಕು, ಇಲ್ಲೇ ಇಂಥ ಕಡೆಗೆ ಕಸ ಹಾಕಿದ್ರೆ ದಂಡ ಹಾಕ್ಬೇಕು ಹೇಳ್ಕೊಂಡು. ಇದು ಯಾವುದು ಆಗ್ತಾಯಿಲ್ಲ. ಇಲ್ಲಿಂದ ಅಲ್ಲಿ ತನಕ ಪೂರಾ ಹೋಗ್ತಾ ಇದ್ದಾರೆ ಜನ. ಇದಕ್ಕೆ ಅದನ್ನು ಕ್ರಮ ವಹಿಸ್ಬೇಕು. ಯಾಕಂದರೆ ಈಗ ಇತ್ತೀಚೆಗೆ ಒಂದು ಡೆಂಗ್ಯೂ ಜ್ವರ ಬರ್ತಾ ಇದೆ. ಈಗ ಸರ್ಕಾರ ಭಾಳಷ್ಟು ಕ್ರಮ ತೊಗೊಂಡಿದ್ರ ಬಗ್ಗೆ, ಈ ಥರ ಹಿಂಗೆ ಮಾಡ್ಬೇಕು ಹೇಳಿ ಭಾಳ ಸುರಕ್ಷಿತ ಕ್ರಮ ತೊಗೊಂಡು ಇಲ್ಲಿ ಯಾವುದೋ ಒಂದು ಈ ಗಮನ ಹರಿಸ್ತಾ ಇಲ್ಲ ಪಂಚಾಯತಿಯವರು. ಖಾಲಿ ಇದನ್ನು ಈ ಕಡೆ ತಿರುಗಾಡ್ತಾ ಹೊರತು ಇದನ್ನು ಈ ತಡೆಗಟ್ಟು ಕ್ರಮ ವಹಿಸ್ತಾ ಇಲ್ಲ. ಆದಷ್ಟು ಬೇಗ ಇದನ್ನು ನೀವು ಕ್ಲೀನ್ ಮಾಡಿಸ್ಬೇಕು. ಮತ್ತು ಇದನ್ನು ಮುಂದೆ ಈ ಥರ ಹೋಗಿದ್ದಾಗ ಒಂದು ಇದು ಮಾಡ್ಬೇಕು, ನೀವು ಒಂದು ಬೋರ್ಡ್ ಹಾಕ್ಬೇಕು ಇಲ್ಲಿ. ಇನ್ನು ಈ ಭಾಗದಲ್ಲಿ ಇದೇ ರೀತಿ ಮುಂದುವರೆದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಾಗೂ ಇಬ್ರಾಹಿಂ ಸಾಬ್ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.